ಎಲ್ಲಿ ಕರ್ಕೊಂಡು ಮಕ್ಕಳು ಚಿಂದಿಗಳಿಗೆ ಎರಡನೇ ಸರಿ ಹೊಂಟಿವಿ, ಬಿಡ್ತಾನೆ ಇಲ್ಲ ಗೊತ್ತಿಲ್ಲ, ನೋಡೋಣ. ಬಿಟ್ರೆ ಪುಣ್ಯ ಇಲ್ಲ, ಮುಚ್ಕೆ ಮತ್ತೆ 30 ರೂಪಾಯಿ ಇಡ್ಬೇಕಾಗತ್ತೆ ಅಷ್ಟೇ. ನಮ್ಮ ಅಪ್ಪನ ಚಿನ್ನ ಇಡಲ್ಲ, ನೀನಿಡು ಅವನು ಪಾಪ. ಒಂದ್ಸರಿ ಬಂದು ರಿಟರ್ನ್ ಹೋಗಿ ಮತ್ತೆ ರಿಟರ್ನ್ ಹೊಂಟಿವಿ. ಸೊ ಮಲ್ಪೆ ಬೀಚ್ನಾಗ ನೀವು ಒಂದ್ಸರಿ ಒಳಗಡೆ ಹೋಗಿ ಕಾರ್ ತಗೊಂಡು ರಿಟರ್ನ್ ಹೋದ್ರೆ ಆ ಟಿಕೆಟ್ ತಗೊಂಡ್ರೆ ಇನ್ನೊಂದ್ಸರಿ ಎಂಟ್ರಿ ಬಿಡ್ತಾರೋ ಇಲ್ಲ ಅಂತ ಚೆಕ್ ಮಾಡಕತ್ತೀವಿ. ನೋಡೋಣ, ಹೊಸ ಪ್ರಯೋಗ ಮಾಡಕತ್ತೀವಿ. ಆಗಲೇ ಆಲ್ರೆಡಿ ಒಂದ್ಸರಿ ಬಂದು 1 ಗಂಟೆ ಇದ್ದು ಊಟ ಮಾಡ್ಕೊಂಡು ರಿಟರ್ನ್ ಹೋಗಿದ್ವಿ. ಇವಾಗ ರಿಟರ್ನ್ ಮತ್ತೆ ಬಂದಿವಿ. ಒಂದು 3 ಕಿಲೋಮೀಟರ್ ಇರ್ಬೋದು ಅಷ್ಟೇ. 3 ಕಿಲೋಮೀಟರ್ ಹೋಗಿ 15 ಕಿಲೋಮೀಟರ್. ಸೊ ಇವಾಗ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ, ಒಂದ್ಸರಿ ಕೇಳೋಣ. ಬಿಡಲಿಲ್ಲ ಅಂದರೆ ದುಡ್ಡು ಕೊಡೋಣ. ನಾನು ಈಗ ಹೋಗಿದ್ದೆ, ಮಿಸ್ಸಾಗಿ ಹೋಗಿದ್ದೆ. ಮತ್ತೆ ಬಿಟ್ರು ಬೈ ಚಾನ್ಸ್ ಬೀಚ್ ತನಕ ಹೋಗಿ ಗಲಾಟೆ ಮಾಡ್ಕೊಂಡು ರಿಟರ್ನ್ ಹೋದ್ರೆ ಅರ್ಧ ಇವಾಗ ಮತ್ತೆ ರಿಟರ್ನ್ ಬರ್ಬೋದು. ಬಿಡ್ತಾರೆ. ಮತ್ತೇನು ಟಿಕೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನನಗೂ ಡವ ಅನ್ನೋದು 30 ರೂಪಾಯಿ ಸುಮ್ಮನೆ ವೇಸ್ಟ್ ಆಗತ್ತೆ ಅನ್ಕೊಂಡು ಪುಣ್ಯಕ್ಕೆ ಚೀಟಿ ಇಲ್ಲಿತ್ತು. ಇನ್ನೊಂದ್ಸರಿ ಹಿಡ್ಕ ನಾನು ಹೆಂಗಾರ ಅಲ್ಲಿ ಮತ್ತೆ ಯಾವಾಗ ಲೇಟ್ ಆಗತ್ತೆ ಗೊತ್ತಿಲ್ಲ. ನೀವೇನಾದ್ರು ಬಂದರೆ ಪಾರ್ಕಿಂಗ್ ಇರಲು ಗಾಡಿ ನಿಲ್ಸಕ್ಕೆ ಹೋಗ್ಬೇಡ್ರಿ. ಗಾಡಿನ ತಗೊಂಡು ಸೀದಾ ಒಳಗಡೆ ಬರ್ರಿ. ಸೀದಾ ಬಂದರೆ ಇಲ್ಲಿ ಬೀಚ್ ಒಳಗಡೆಗೆ ಹೋಗ್ಬೋದು. ಸೊ ನೋಡ್ರಿ, ಇಲ್ಲಿ ಬೀಚ್ ಒಳಗಡೆನೆ ಬರುತ್ತೆ. ಸೀದಾ ಇಲ್ಲಿ ಬಂದು ನೀವೆಲ್ಲರೂ ಪಾರ್ಕ್ ಮಾಡ್ಕೋಬೋದು. ಲೆಫ್ಟಿಗೆ ಇಳ್ಕೊಂಡ್ರೆ ನಿಮಗೆ ಆದಷ್ಟು ನೆರಳು ಸಿಗುತ್ತೆ. ಲೆಫ್ಟಿಗೆ ಬಂದು ಸ್ಟ್ರೈಟ್ ಹೋಗ್ರಿ. ನೀವು ಮಧ್ಯಾಹ್ನ ಹೊತ್ತು ಏನಾದರೂ ಅಂದ್ರೆ 12:30 1 ಗಂಟೆ ಸುಮಾರು ಏನಾದರೂ ಬಂದರೆ ಈ ಲೆಫ್ಟಿಗೆ ಬಂದು ಇಲ್ಲಿ ರೈಟಿಗೆ ಜಾಗ ಇದೆ. ಸೊ ರೈಟಿಗೆ ಹೋಗ್ರಿ. ಎಲ್ಲಿ ಬಿಡ್ಲಿ ಸುಮ್ಮನೆ ಹಚ್ಚೋದು ಅಲ್ಲಿ ಬೇಡ, ಬೇರೆ ಕಡೆ ಹಚ್ಚೋಣ. ಇಲ್ಲಿ ರೈಟಿಗೆ ಬಂದರೆ ಸ್ವಲ್ಪ ನೆರಳು ಸಿಗುತ್ತೆ. ಸೊ ಟೆನ್ಷನ್ ಇಲ್ಲ, ಆರಾಮಾಗಿ ಇಲ್ಲ ಕೈ ಬಿಡೋಣ. ಆಗಿದ್ದೇನಪ್ಪ ಅಂದರೆ ಜಸ್ಟ್ ಬಂದ್ವಿ. ನಮ್ಮದು ಪ್ಲಾನ್ ಇದ್ದಿದ್ದೇನಪ್ಪ ಅಂದರೆ ಇವತ್ತು ರಿಟರ್ನ್ ದಾವಣಗೆರೆ ಹೋಗೋ ಪ್ಲಾನ್ ಇತ್ತು. ಬಟ್ ಇವರು ನಮ್ಮ ಸಸ್ಯದವಳೆಲ್ಲ ಇವತ್ತು ಉಳ್ಕೊಂಡು ಹೋಗೋಣ, ನಾಳೆ ಹೋಗೋಣ ಅಂತ ಇವಳು ಪ್ಲಾನ್. ಸೊ ಅದಕ್ಕೆ ನಾವು ಅಮ್ಮನ ಮನೆಗೆ ಒಬ್ಬರೇ ಬಿಟ್ಟು ಬಂದಕ್ಕೆ ಇರೋಕ್ಕಾಗಲ್ಲ ಅಂತ ನಾನು. ಸೊ ಹಂಗೆ ಮಾತಿಗೆ ಮಾತಾಗಿ ಅದು ಯಾವ ರೇಂಜ್ ಜಗಳ ಆಗಿತ್ತು ಅಂದರೆ ಅಂದರು ಕುತ್ಕೊಂಡ್ರು. ಇವಳು ಒಬ್ಬಳನ್ನೋಗಿ 1-2 ಸರಿ ಗಣಪತಿ ಇದ್ದಂಗೆ ಎದ್ಕೊಂಡ್ ಬಂದ್ಲು ಸಮಾಧಾನಕ್ಕೆ. ಯಾವಂದೇನ ನಮ್ಮ ಮಗಳ ಖುಷಿನ ನೀವು ಮುಖ್ಯ ಅಂತ ಡೈಲಾಗ್ ಬೇರೆ ಹೊಡೆದ್ರು. ಇರ್ಲಿ, ಯಾರ್ದೇನೋ ಯಾವಂದೇನೆ ಎಲ್ಲ ಒಂದೇನೆ, ಯಾರ್ದೇನೋ ಯಾವಂದೇನೆ ಎಲ್ಲ ಒಂದೇನೆ. ಸೊ ಆತ, ಸೊ ಅದೆಲ್ಲ ಇರ್ಲಿ. ಸೊ ಹಂಗಂದು ಹೋದ್ರು. ಯಾರ್ಯಾರ್ದಕ್ಕೋ ನನ್ನ ಮಗಳ ಜೀವನ ಹಾಳು ಮಾಡಲ್ಲ. ನಾನು ಖುಷಿ ಆಡ್ಸ್ಯಮ್ಮ ಅಂದ್ರೆ ಇದು ಎಷ್ಟು 5 ನಿಮಿಷ ಆಡಿಸ್ತಿಲ್ಲ. ನಾನು ಒಂದು ಅರ್ಧ ಗಂಟೆ 1 ಗಂಟೆ ಇರ್ತಾಳೆ ಅನ್ಕೊಂಡ್ರೆ 5 ನಿಮಿಷ ಆಡಿಸ್ತಿಲ್ಲ. ಹಿಂಗೆ ಆಡ್ಸ್ಕೊಂಬಂದ್ಲು. ಮನೆಯಾಗ ಅಮ್ಮ ಒಬ್ಬರೇ ಇರೋದಕ್ಕಷ್ಟೇ ಇದು ಮಾಡಿದ್ದು. ಅಮ್ಮ ಫೋನ್ ಮಾಡಿದೆ, ಹೇಳ್ದೆ ಹಿಂಗೆ ಅಂದೆ. ಹ್ಞೂ ಅಂತೂ ಇರ್ಲಿ, ಇದ್ದೇವೆ ಅವೆಲ್ಲ ಪಾರ್ಟ್ ಆಫ್ ಲೈಫ್. ಯಾವನು ಅಂದಿಲ್ಲ. ಇವಳಿಗೆ ಮತ್ತೆ ಗಲಾಟೆಗಿ ನನ್ನ ಮಕ್ಕಳು ರಿಟರ್ನ್ ಕರ್ಕೊಂಡು ಹೋಗೋರು. ಎಲ್ಲಿ ಕರ್ಕೊಂಡು ಹೋಗೋರು ನನ್ನ ಮಕ್ಕಳು ಚಿಂದಿಗಳಿಗೆ. ಮಾಮಿ ಏನಂದ್ರೆ ಸುಮ್ಮನಿರಿ ಅಂತ ಹೆಂಗಮ್ಮ ಗಲಾಟೆ ಮಾಡ್ರೆ ಹೊಡಿತಾನ ಗಾಡಿ. ಹೆಂಗೆ ಹೇಳಿ ಸುಮ್ಮನೆ ಇರ್ಬೇಕಬೇಡ. ಸರ್ ಬನ್ನಿ ಇವಾಗ ಗಾಡಿ. ಸೊ ಬೀಚ್ನಾಗ ಭಾಳ ಇದು ಮಾಡೋಕ್ಕಲ್ಲ, ಗೊಬ್ಬರದ ಬೇರೆ ಬ್ಯಾಟ್ರಿ ಕಮ್ಮಿ ಆಗೈತಿ. ಇವಾಗ ಗೊಬ್ಬರ ಚಾರ್ಜ್ ಇಟ್ಟು ಸಿಕ್ಕಾವ ಸ್ವಲ್ಪ ಆಟಾಡಿ ಆಮೇಲೆ ಬರ್ತೀನಿ. ನಿಮಗೆ ಆಮೇಲೆ ಸಿಗ್ತೀನಿ. ವಾಯ್ಸ್ ಎಷ್ಟು ಬರ್ತಾ ಇದ್ದಾನೆ ಏನೋ ಗೊತ್ತಿಲ್ಲ. ಎಲ್ಲ ನೀರಿಗೆ ಹೋಗಿದ್ದಾರೆ. ಸೊ ನಾನು ನೀರಿಗೆ ಆಡ್ತಾ ಇದ್ದೀನಿ. ಇವಾಗ SA ಕ್ಯಾಂಪ್ ಕೂಡ ತಗೊಂಡಿದ್ದೀನಿ. ಹೆಂಗಲ್ಲ ತೆಗ್ಯಾನ ಅಂತೇಳಿ. ಸೊ ನೋಡೋಣ ಏನಾಗತ್ತ ನೋಡೋಣ. ಬನ್ನಿ. ನಮ್ಮ ಸೊಸೆ ನಮ್ಮ ಪಾಪ ಅವರೆಲ್ಲ ಆಟಾಡಕತ್ಬಿಟ್ಟಾರೆ ನೀರಾಗೆ. ಸೊ ಮಲ್ಪೆ ಬೀಚ್ನಾಗ ಭಾಳ ದಿವಸ ಬಂದೋಗಿದ್ದೀನಿ. ಬಟ್ ಯಾವಾಗೂ ಇದು ಮಾಡೋಕ್ಕಾಗಿದ್ದಿಲ್ಲ, ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಸೊ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಸಖತ್ ಖುಷಿ ಆಗ್ತಿದೆ. ಬನ್ನಿ, ಮಾತಾಡಬೇಡ, ಜಸ್ಟ್ ಎಂಜಾಯ್. ಪಾಪು ಫುಲ್ ಎಂಜಾಯ್ ಮಾಡೋಕ್ಕಾಗ್ಬಿಟ್ಟಾರೆ. ಸೂಪರಾ ಹಾಕ ನಮ್ಮ ರಘು ಅದೇ ಒಂದು ಮಗನೇ ರಘು ಇದನ್ನ ಟೆಸ್ಟ್ ಮಾಡಿಲ್ಲ, ವಾಟರ್ ಪ್ರೂಫ್ ಐತಾ ಇಲ್ಲ ಅಂತ ಹೇಳ್ಕೊಂಡು ತಗೊಂಬಂದಿನಿ. ಟೆಸ್ಟ್ ಮಾಡಿಲ್ಲ, ವಾಟರ್ ಪ್ರೂಫ್ ಐತಾ ಇಲ್ಲ ಅಂತ ಹೇಳ್ಕೊಂಡು ತಗೊಂಬಂದಿನಿ. ಅವಳು ಫುಲ್ ಎಷ್ಟೋ ವರ್ಷ ಆದಮೇಲೆ ಬೀಚಿಗೆ ಬಂದಿರೋದು. ಹಿಂಗೆ ಲಾಗ್ ಮಾಡ್ಕೊಂತ ಮುಂದೆ ಹೋಗ್ಬಿಟ್ಟ. ಅರ್ಧ ಗಂಟೆ ಮುಂಚೆ ಹಂಗೆ ಹೋಗಿದ್ರು. ಹಿಂಗಿತ್ತು ಹಿಂಗೆ ಮಕ್ಕಳು ಮುಚ್ಚಿ ಹೇಳ್ತೀನಿ. ನಾನು ಹೇಳ್ದಾಗ ಕಾಣ್ತೇ ಹಂಗಿಲ್ಲ ನನ್ನ ಮೇಲಣೆ. ನಾನು ಮುನ್ಸಲ್ಲ, ನಾನೆಲ್ಲ ಅಳಗಚ್ಚಾಕ ಹೋಗಲ್ಲ.
ನನ್ನ ಮೇಲೆ ಹಣೆ ಹಾಕಿದ್ದೀನಿ. ನಾನು ಹೇಳ್ದಂಗೆ ಕಟ್ಟಿ ಹಂಗಿಲ್ಲ. ಒಂದು ನಿಮಿಷ. ನಾನು ನಿನ್ನ ತಪ್ಪಲ್ಲ ಏನು ಮಾಡಲ್ಲಪ್ಪ ನಿನ್ನ. ನನ್ನ ಮೇಲೆ ಹಣೆ ಕಟ್ಟಿ ಹಿಂಗಿಲ್ಲ. ನನ್ನ ಮೇಲೆ ಹಣೆ. ಸೂಪರ್ ಕಣ್ಬಿಡು. ಆಹಾ ಸಖತ್ತಾಗಿದೆ ಗೊತ್ತಾ. ಎಂಜಾಯ್. ಸೋಪ್ ಹಚ್ಚಿನಿ. ಶಾಂಪು ಹಚ್ಚಿ ಸ್ನಾನ ಮಾಡು. ಶಾಂಪು ಹಚ್ಚಿ ಸ್ನಾನ ಮಾಡು. ಬಾ ಬಾ ಸಮುದ್ರ ಅಂದ್ರೆ ಇದು. ಹೋಗ್ಬಿಡು. ಮುರುಡೇಶ್ವರ 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 ಅಂತಾರೆ. ಮುರುಡೇಶ್ವರ ಚೆನ್ನಾಗಿಲ್ಲ ಅಂತಲ್ಲ, ಮುರುಡೇಶ್ವರ ಚೆನ್ನಾಗಿಲ್ಲ ಅಂತಲ್ಲ. ಬಟ್ ಈ ಥರ ಎಫೆಕ್ಟ್ ಅಲ್ಲಿ ಬರಲ್ಲ. ಈ ಥರ ಎಫೆಕ್ಟ್ ಈ ಥರ ಅಲೆ ನೀವು ಒಂದು ಸಾಕಾದ್ರೂ ಬರೋಲ್ಲ. ಇಲ್ಲಿ ಸೆಕೆಂಡಿಗೆ ಬರುತ್ತೆ. ಸೊ ಐ ಥಿಂಕ್ ಕರ್ನಾಟಕದಲ್ಲಿ ಬೆಸ್ಟ್ ಬೀಚ್ ಯಾವುದಪ್ಪ ಅಂದರೆ ನನಗೆ ಅನಿಸಿದ ಮಟ್ಟಿಗೆ ಮಲ್ಪೆ ಬೀಚ್. ಒಂದ್ಸರಿ ಬನ್ನಿ ಫ್ಯಾಮಿಲಿ ಸಮೇತ. ನೋಡಿ ಹೆಂಗೆ ಹೊಡಿತೈತಿ ಅಂದರೆ ಸಖತ್ ಮಜಾ. ಚಕಲ ಯಾವ್ದಕ್ಕೆ ಚಕಲ ಆದಿರಿ ಅವರು ಭಾರಿ ಇತ್ತಲ್ಲ. ಎಸೆ ಕ್ಯಾಮ್ ತಗೊಂಬಂದೆ. ಎಸೆ ಕ್ಯಾಮ್ನಾಗೆ ಬ್ಯಾಟ್ರಿನೇ ಖಾಲಿ. ಇವಳು ಮನೆ ಕಟ್ತಾಳೆ ಎಲ್ಲ ತಗೊಂಡೋಗತ್ತಿ. ಮನೆ ಕಟ್ತಾಳೆ ತಗೊಂಡೋಗತ್ತಿ. ಅಲ್ಲಿ ಕಟ್ಬೇಕಮ್ಮ. ಅಲ್ಲಿ ಕಟ್ಬೇಕು. ಹೊಸ ಕೆರೆ ಆಗತ್ತೆ ಇವಾಗ. ವಿ ಡಿಡ್ 2 days ಒಂದು ಎಂಜಾಯ್ಮೆಂಟ್. ಇನ್ನು ಮುಗ್ದಿಲ್ಲ, ಮುಗಿಸ್ಕೊಂತ ಕೂಡ ಬರಂಬ. ಇವಾಗ ಗೋಪುರದಾಗೆ ಬ್ಯಾಟ್ರಿ ಖಾಲಿ. ನಮ್ಮ ಮಾಮ ಅವಾಗಲೇ ವಾಪಸ್ ಹೋಗಿ ಜಗಳ ಮಾಡ್ಕೊಂಡು ವಾಪಸ್ ಹೋಗಿ ಆ ಮತ್ತೆ ಕರ್ಕೊಂಬಂದು ಅವನೇ ಜಾಸ್ತಿ ಆಡ್ತು. ಸಿಟ್ ಮಾಡ್ಕೊಂಡು ಅವೇ ಸಿಗ್ತೀನಿ ಮೈ ಕಾಯಿ ಎಲ್ಲ ಹೋಗಿತ್ತು. ಇದ್ರಾಗ ಏನಿಲ್ಲ, ಹೊಸ್ಬಿಡೋಣ. ಮಲ್ಪೆ ಬೀಚಲ್ಲಿ ಆಟ ಆಡಿದ್ದೆಲ್ಲ ಮುಗೀತು. ಸೊ ಸಖತ್ತಾಗಿ ಎಂಜಾಯ್ ಮಾಡಿದ್ದೆ. ಅಂದ್ರೆ ಫಸ್ಟ್ ಟೈಮ್ ಈ ರೇಂಜಿಗೆ ಎಂಜಾಯ್ ಮಾಡಿದ್ದು. ಸೊ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನಿಮ್ಮ ಖುಷಿ ಆಯ್ತಾ? ಫುಲ್ ಖುಷಿನಾ? ಹಿಂಗೆ ಅರ್ಧಂಬರ್ಧನ ಫುಲ್ ಖುಷಿ. ಸೊ ಫಸ್ಟ್ ಟೈಮ್ ಎಷ್ಟೋ ವರ್ಷ ಆದಮೇಲೆ ಬೀಚ್ನಾಗ ಇಷ್ಟು ಆಟ ಆಡಿದ್ದು. ಸೊ ವಾಟರ್ ಪ್ರೂಫ್ ಕೇಸ್ ಹಾಕೊಂಡು ವಿಡಿಯೋ ಮಾಡಿದೆ. ಅದು ವಾಯ್ಸ್ ಎಷ್ಟು ಬಂದ ಏನೋ ಗೊತ್ತಿಲ್ಲ. ಸೊ ಇವಾಗ ನಮ್ಮ ಪಯಣ ಇಲ್ಲಿಂದ ಒಂದು 7 ಕಿಲೋಮೀಟರ್ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಸೊ ಬನ್ನಿ ಅಲ್ಲಿಗೆ ಹೋಗೋಣ ಇವಾಗ. ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆ. ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಹೋಗದೆ ಇದ್ರಿ ಏನಂತೆ ತೇಲ್ಕೊಂಡು ಹೋಗ್ತಾ ಇದ್ದೀವಿ. ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆ ಬಂದ್ವಿ. ಹ್ಯಾಂಗಿಂಗ್ ಬ್ರಿಡ್ಜ್